Dear, stud- Dear student, today we will start with chapter 2 electrostatic potential and capacitance part 2. Okay, in this video, what are the topic to be covered? So here we are going to derive the expression for electric potential due to point charge. So this is a 5 mark very important derivation, and the next one is derive an expression for electric potential due to an electric dipole. Okay, so chapter 1 ನಲ್ಲಿ ನಾವು electric field due to point charge and electric field due to electric dipole ನ ಫೈಂಡ್ ಔಟ್ ಮಾಡಿದ್ವಿ. ಸೊ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಸೊ ಚಾಪ್ಟರ್ 1 ನಲ್ಲಿ ನಾವು ಡಿರೈವ್ ಮಾಡಿರೋದು ಎಲೆಕ್ಟ್ರಿಕ್ ಫೀಲ್ಡ್. ಓಕೆ, ಸೊ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎಲೆಕ್ಟ್ರಿಕ್ ಆಕ್ಸಿಯಲ್ ಆರ್ ಇಕ್ವೆಟೋರಿಯಲ್ ಆ ಥರ ಬರುತ್ತೆ. ಇಲ್ಲಿ ನಾವು ಫೈಂಡ್ ಔಟ್ ಮಾಡ್ತಿರೋದು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ಓಕೆ, ಸೊ ಚಾಪ್ಟರ್ ನೇಮೇ ಇರೋದು electric potential and capacitance. Okay, so same topic, point due to point charge, what will be the electric potential? So due to electric dipole, what will be the electric potential? So this is what we are going to derive today's videos class session. Okay, so before going to start this session, so now let us recall what we have learned in part 1. Okay, so in part 1 we have mainly learned what is the meaning of electric potential and electric potential energy. ಹೌದಾ? So electric potential, so we have learned in a part 1, that is electric potential. So electric potential is nothing but if suppose one source charge is there, let us consider Q. Q is the source charge. It produces electric field around it. So let small q is the test charge. Okay, so it is at infinite distance. Okay, so let us consider point P in between these two. Okay, if suppose ಈ ಪ್ಲಸ್ ಈ ಟೆಸ್ಟ್ ಚಾರ್ಜ್ನ ಅಟ್ ಇನ್ಫೈನೈಟ್ ಡಿಸ್ಟೆನ್ಸಿಂದ ಒಂದು ಕನ್ಸಿಡರ್ ಡಿಸ್ಟೆನ್ಸ್ ಪಾಯಿಂಟ್ ಪಿಗೆ ತಗೊಂಡು ಬರಲಿಕ್ಕೆ ಎಷ್ಟು ಅಮೌಂಟ್ ಆಫ್ ವರ್ಕ್ ಡನ್ ಬೇಕಾಗುತ್ತೋ, ದಿಸ್ ಈಸ್ ವಾಟ್ ವಿ ಕಾಲ್ಡ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ಸೊ ರಿಮೆಂಬರ್, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಇಸ್ ನಥಿಂಗ್ ಬಟ್ it is the amount of work done required to bring a unit positive charge from infinity to that point. Okay, so this is what we call potential, electric potential. Okay, electric potential. So electric potential difference ಅಂತ ಹೇಳಿದ್ರೆ, ಇಲ್ಲಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲಲ್ಲಿ ನಾವು ಇನ್ಫೈನೈಟ್ ಡಿಸ್ಟೆನ್ಸಿಂದ ಒಂದು ಕನ್ಸಿಡರ್ ಪಾಯಿಂಟಿಗೆ ತೊಗೊಂಡು ಬರ್ತೀವಿ ಟೆಸ್ಟ್ ಚಾರ್ಜ್ನ. ಬಟ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂದರೆ ಅಟ್ ಎನಿ ಪಾಯಿಂಟ್. ಓಕೆ, ಸೊ ದಿಸ್ ಇಸ್ ಆಲ್ಸೋ ವಿ ಹ್ಯಾವ್ ಕನ್ಸಿಡರ್ ದ ವರ್ಕ್ ಡನ್ by carrying a test charge from one point to another point. So let one test charge plus q ಹತ್ರ ಇರುತ್ತೆ ಅಂದ್ಕೊಳ್ಳಿ. ಸೊ let us consider this as a point B. So again same source charge is there. So if you bring this point charge from A to B, okay, so this is what we called work done required to bring a test charge from one point to another point. This is what we called electric potential difference. ಓಕೆ, ಸೊ ಡಿಫ್ರೆನ್ಸ್ ಗೊತ್ತಾಗಿದೆಯಾ? ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂದರೆ ಏನು, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂದರೆ ಏನು? ಸೊ ಪಾರ್ಟ್ 1ನಲ್ಲಿ ನಾನು ನಿಮಗೆ 2 ಎಕ್ಸಾಂಪಲ್ ಕೊಟ್ಟು ಇದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅಂದರೆ ವಾಟರ್ ಒಂದು ಗ್ಲಾಸಲ್ಲಿ ವಾಟರ್ನ ಫಿಲ್ ಮಾಡಿರ್ತೀವಿ, ಇನ್ನೊಂದು ಎಂಟಿ ಗ್ಲಾಸ್ ಇರುತ್ತೆ. ಅದೆರಡೂ ಒಂದು ಪೈಪ್ ಹಾಕಿ ಕನೆಕ್ಟ್ ಮಾಡಿರ್ತೀವಿ. ಸೊ ಫಿಲ್ ಆಗಿರೋಂಥ ವಾಟರಲ್ಲಿ ಗ್ಲಾಸಲ್ಲಿರೋಂಥ ವಾಟರು, ಸೊ ನೀವು ಕನೆಕ್ಟ್ ಮಾಡಿದ್ರೆ ಅಂದರೆ ಎಂಟಿ ಬಾಟಲ್ಗೆ ಕನೆಕ್ಟ್ ಮಾಡಿದ್ರೆ ಆ ಎಂಟಿ ಬಾಟಲ್ಗೆ ಫ್ಲೋ ಆಗುತ್ತೆ ಬಿಕಾಸ್ ಆಫ್ ದ ಪ್ರೆಷರ್. ಹೌದಾ? ಅಪ್ ಟು ಎಲ್ಲಿವರೆಗೂ ಫ್ಲೋ ಆಗುತ್ತೆ? ಅಪ್ ಟು ಸೇಮ್ ಲೆವೆಲ್ ರೀಚ್ ಆಗೋವರೆಗೂ ಫ್ಲೋ ಆಗುತ್ತೆ ವಾಟರ್. ಸೊ ಸೇಮ್ ಲೆವೆಲ್ ರೀಚ್ ಆದಮೇಲೆ ಸ್ಟಾಪ್ ಆಗಿಬಿಡುತ್ತೆ. ಸೇಮ್ ಕೇಸ್ನ ನೀವು ಇಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರೆ, ಅಂದರೆ ಒಂದು ಮೆಟಲ್ ಚಾರ್ಜ್ ಇರುತ್ತೆ, ಸಾರಿ ಒಂದು ಮೆಟಲ್ ಕಂಡಕ್ಟರ್ ಇರುತ್ತೆ. ಓಕೆ, ಆ ಮೆಟಾಲಿಕ್ ಕಂಡಕ್ಟರಲ್ಲಿ ವೆಯ್ಟ್ ಅ ಮಿನಿಟ್.
ಸೊ ಒನ್ ಮೆಟಲ್ ಕಂಡಕ್ಟರ್ ಇರುತ್ತೆ ಅಂದ್ಕೊಳ್ಳಿ. ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಇಸ್ ಅ ಮೆಟಲ್ ಕಂಡಕ್ಟರ್. ಸೊ ಎಲೆಕ್ಟ್ರಾನ್ಸ್ ಆರ್ ದೇರ್, ಫ್ರೀ ಎಲೆಕ್ಟ್ರಾನ್ಸ್, ಕಂಡಕ್ಟರ್ ಅಂದಮೇಲೆ ಫ್ರೀ ಎಲೆಕ್ಟ್ರಾನ್ಸ್ ಇರುತ್ತೆ, ಹೌದಾ? ಸೊ ನೀವು ಒಂದು ಪಾಸಿಟಿವ್ಲಿ ಚಾರ್ಜ್ಡ್ ಬಾಡಿನ ಈ ಕಂಡಕ್ಟರ್ ಹತ್ರ ತೊಗೊಂಡು ಬಂದಾಗ ಏನಾಗುತ್ತೆ, ಈ ಎಲೆಕ್ಟ್ರಾನ್ಸ್ ಎಲ್ಲ ಅಟ್ರಾಕ್ಟ್ ಆಗುತ್ತೆ. ಸೊ ಏನಾಗುತ್ತೆ, ಎಲೆಕ್ಟ್ರಾನ್ಸ್ ಟ್ರೈ ಟು ಮೂವ್ ಟುವರ್ಡ್ಸ್ ದ ಪಾಸಿಟಿವ್ಲಿ ಚಾರ್ಜ್ಡ್ ಬಾಡಿ. ಸೊ ಯಾಕೆ ಈ ಥರ ಎಲೆಕ್ಟ್ರಾನ್ಸ್ ಮೂವ್ ಆಗ್ತಿದೆ ಅಂತ ಹೇಳಿದ್ರೆ, ಬಿಕಾಸ್ ಆಫ್ ದ ಎಲೆಕ್ಟ್ರಿಕ್ ಪ್ರೆಷರ್, ಹೌದಾ? ಸೊ ದಿಸ್ ಇಸ್ ವಾಟ್ ವಿ ಕಾಲ್ಡ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ಓಕೆ, ಸೊ ಇದನ್ನು ನೀವು ಬ್ಯಾಟ್ರಿ ಕನೆಕ್ಟ್ ಮಾಡಿಬಿಟ್ರೆ ಸೊ ಕಂಟಿನ್ಯೂಸ್ ಆಗಿ ಎಲೆಕ್ಟ್ರಾನ್ ಕಂಡಕ್ಟರಿಂದ ಇಲ್ಲಿಗೆ ಫ್ಲೋ ಆಗ್ತಾನೇ ಇರುತ್ತೆ ಬಿಕಾಸ್ ಆಫ್ ದಿಸ್ ಬ್ಯಾಟ್ರಿ, ಹೌದಾ? ಸೊ ದಿಸ್ ಇಸ್ ವಾಟ್ ವಿ ಹ್ಯಾವ್ ಲರ್ನ್ಡ್ ಇನ್ ಅವರ್ ಪ್ರೀವಿಯಸ್ ವಿಡಿಯೋ ಕ್ಲಾಸ್. ಸೊ on the basis of this concept electric potential, we are going to derive the expression for electric potential due to point charge and due to electric dipole. So how to measure this electric potential? So this is very simple. Electric potential is denoted by the letter V. V is equal to work done by unit charge. So this is how we measure the electric potential. ಸೊ ಎಸ್ ಐ ಯೂನಿಟ್ ಬಂದು ವರ್ಕ್ ಡನ್ನಿಗೆ ಜೌಲ್ ಇರುತ್ತೆ, ಅಗೈನ್ ಚಾರ್ಜಿಗೆ ಕೂಲುಮ್ ಇರುತ್ತೆ. ಸೊ ಜೌಲ್ ಪರ್ ಕೂಲುಮ್ ಈಸ್ ದ ಎಸ್ ಐ ಯೂನಿಟ್ ಫಾರ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್, ಬಟ್ ಸ್ಟ್ಯಾಂಡರ್ಡ್ ಎಸ್ ಐ ಯೂನಿಟ್ ಬಂದು ವೋಲ್ಟ್. ಓಕೆ, ವೋಲ್ಟ್ ಈಸ್ ದ ಸ್ಟ್ಯಾಂಡರ್ಡ್ ಎಸ್ ಐ ಯೂನಿಟ್ ಫಾರ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ಓಕೆ, ದಿಸ್ ಇಸ್ ಒನ್ ಮಾರ್ಕ್ ಕ್ವಶನ್. ಪ್ಲೀಸ್ ರಿಮೆಂಬರ್, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಇಸ್ ನಥಿಂಗ್ but the potential in an electric field is work done in bringing a unit positive charge from infinity to that point. This is what we call electric potential and the SI unit is volt. Okay, so observe here, before going to derive the potential due to point charge, so here I have considered a source charge. ಓಕೆ, ಇದು ಒಂದು ಸೋರ್ಸ್ ಚಾರ್ಜ್ನ ಕನ್ಸಿಡರ್ ಮಾಡಿದ್ದೀವಿ. ಈ ಸೋರ್ಸ್ ಚಾರ್ಜ್ ಏನು ಮಾಡ್ತಿದೆ, ಅರೌಂಡ್ ಸಟನ್ ಈ ಅಪ್ ಟು ದಿಸ್ ಪಾಯಿಂಟ್ ಇಟ್ ಪ್ರೊಡ್ಯೂಸಸ್ ದ ಎಲೆಕ್ಟ್ರಿಕ್ ಫೀಲ್ಡ್. ಓಕೆ, ಸೊ ಅಟ್ ಒನ್ ಪರ್ಟಿಕ್ಯುಲರ್ ಇಲ್ಲೆಲ್ಲೋ ಒಂದು ಪಾಯಿಂಟ್ ಎನಲ್ಲಿ ನಾವೇನು ಮಾಡಿದ್ದೀವಿ, ಒಂದು ಟೆಸ್ಟ್ ಚಾರ್ಜ್ನ ಕನ್ಸಿಡರ್ ಮಾಡಿದ್ದೀವಿ. ಓಕೆ, ಸೊ ದಿಸ್ ಟೆಸ್ಟ್ ಚಾರ್ಜ್ ಇಸ್ ಆಲ್ಸೋ ಪಾಸಿಟಿವ್. wait a minute, I will write it here. So this is a source charge. Here I have considered unit positive charge. ಯೂನಿಟ್ ಪಾಸಿಟಿವ್ ಚಾರ್ಜ್ ಅಂತ ಹೇಳಿದ್ರೆ ಅದ್ರ ಎಷ್ಟಿರುತ್ತೆ ಚಾರ್ಜು, +1 ಕೂಲುಮ್ ಇರುತ್ತೆ. ಸೊ +1 ಕೂಲುಮ್ ಆಫ್ ಚಾರ್ಜ್ನ ಅಟ್ ಪಾಯಿಂಟ್ ಎನಲ್ಲಿ ಪ್ಲೇಸ್ ಮಾಡಿದ್ದೀನಿ. ಸೊ ಸೋರ್ಸ್ ಚಾರ್ಜ್ ಇಸ್ ಆಲ್ಸೋ ಪಾಸಿಟಿವ್ ಆ್ಯಂಡ್ ಯೂನಿಟ್ ಚಾರ್ಜ್ ಇಸ್ ಆಲ್ಸೋ ಪಾಸಿಟಿವ್. ಹಾಗಾದರೆ ಸೊ ಫೋರ್ಸ್ ಯಾವ ಕಡೆ ಆ್ಯಕ್ಟ್ ಆಗ್ತಿರುತ್ತೆ, ರಿಪಲ್ ಆಗ್ತಿರುತ್ತೆ, ಹೌದಾ? ಸೊ ಟುವರ್ಡ್ಸ್ ರೈಟ್ ಆ್ಯಕ್ಟ್ ಆಗ್ತಿರುತ್ತೆ. ಸೊ ಸಪೋಸ್ ಇಫ್ ಯು ಬ್ರಿಂಗ್ ದ ಟೆಸ್ಟ್ ಯೂನಿಟ್ ಪಾಸಿಟಿವ್ ಚಾರ್ಜ್, ಇದನ್ನು ನೀವು ಪಾಯಿಂಟ್ ಎ ಇಂದ ಪಾಯಿಂಟ್ ಬಿಗೆ ಸ್ಮಾಲ್ ಡಿಸ್ಟೆನ್ಸ್, ದಿಸ್ ಡಿ ಎಕ್ಸ್ ರೆಪ್ರೆಸೆಂಟ್ ದ ಸ್ಮಾಲ್ ಡಿಸ್ಪ್ಲೇಸ್ಮೆಂಟ್. ಸೊ ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಮಾಡಿದ್ರೆ ಸೊ ದೆರ್ ಇಸ್ ಎ ಸ್ಮಾಲ್ ವರ್ಕ್ ಡನ್. ಸೊ ಆ ಸ್ಮಾಲ್ ವರ್ಕ್ ಡನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಅಟ್ ಇನ್ಫೈನೈಟ್ ಫ್ರಮ್, ಈಗ ಸ್ಮಾಲ್ ವರ್ಕ್ ಡನ್ನ ಫೈಂಡ್ ಔಟ್ ಮಾಡಿದ್ರೆ ಸೊ ಇಲ್ಲಿ ನಿಮಗೆ ಫೋರ್ಸ್ ಗೊತ್ತಿರುತ್ತೆ ಆ್ಯಂಡ್ ಡಿ ಎಕ್ಸ್ ಗೊತ್ತಿರುತ್ತೆ. ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಗಿವ್ಸ್ ದ ವರ್ಕ್ ಡನ್. ಸೊ ಇಫ್ ಯು ಒನ್ಸ್ ಯು ಫೈಂಡ್ ಔಟ್ ದ ಸ್ಮಾಲ್ ಅಮೌಂಟ್ ಆಫ್ ವರ್ಕ್ ಡನ್, ಸೊ ಅಗೈನ್ ಇನ್ನೊಂದು ಪಾಯಿಂಟ್ ಕನ್ಸಿಡರ್ ಮಾಡ್ತಾರೆ, ಅಗೈನ್ ಇಲ್ಲಿ ಡಿ ಎಕ್ಸ್ ಸಿಗುತ್ತೆ. ಸೊ ಅಗೈನ್ ಇನ್ನೊಂದು ಪಾಯಿಂಟ್ ಡಿ ಎಕ್ಸ್ ನಂಬರ್ ಆಫ್ ಡಿ ಎಕ್ಸಸ್ ಆರ್ ದೇರ್. If you add all these element you get the total work done. So total work done ಬೇಕಂದ್ರೆ ಇಂಟಿಗ್ರೇಟ್ ಮಾಡಬೇಕು. ಫ್ರಮ್ ವೇರ್ ಟು ವೇರ್, ಫ್ರಮ್ ಇನ್ಫಿನಿಟಿ ಟು ದಟ್ ಪಾಯಿಂಟ್. ದಟ್ ಪಾಯಿಂಟ್ ಅಂತ ಹೇಳಿದ್ರೆ ಪಾಯಿಂಟ್ ಪಿನ. ಸೊ ಪಾಯಿಂಟ್ ಪಿ ಲೈಸ್ ಅಟ್ ಎ ಡಿಸ್ಟೆನ್ಸ್ ಆರ್ ಫ್ರಮ್ ದ ಸೋರ್ಸ್ ಚಾರ್ಜ್. ಹಾಗಾದರೆ ವಿ ಹ್ಯಾವ್ ಟು ಇಂಟಿಗ್ರೇಟ್ ಫ್ರಮ್ ವೇರ್ ಟು ವೇರ್, ಇನ್ಫಿನಿಟಿ ಟು ಆರ್. ಸೊ ಲೆಟ್ ಅಸ್ ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್. ಸೊ ಈ ಐಡಿಯಾ ಗೊತ್ತಾಗಿದೆ ಅಲ್ವಾ ಹೇಗೆ ಡಿರೈವ್ ಮಾಡ್ತೀವಿ ಅಂತ. ಫಸ್ಟು ಒಂದು ಪಾಯಿಂಟ್ ಚಾರ್ಜ್, ಯೂನಿಟ್ ಪಾಸಿಟಿವ್ ಚಾರ್ಜ್ನ ಕನ್ಸಿಡರ್ ಮಾಡಿದ್ದೀವಿ. ಆ ಯೂನಿಟ್ ಪಾಸಿಟಿವ್ ಚಾರ್ಜ್ ಕೂಡ ಪಾಸಿಟಿವ್ ಇದೆ ಆ್ಯಂಡ್ ನಾವು ಕನ್ಸಿಡರ್ ಮಾಡಿರೋ ಸೋರ್ಸ್ ಚಾರ್ಜ್ ಕೂಡ ಪಾಸಿಟಿವ್ ಇದೆ. ಲೈಕ್ ಚಾರ್ಜಸ್ ಆಗಿರೋದ್ರಿಂದ ಫೋರ್ಸ್ ರಿಪಲ್ ಆಗ್ತಾ ಇರುತ್ತೆ, ಈ ಕಡೆ ಮೂವ್ ಆಗ್ತಿರುತ್ತೆ. ಬಟ್ ನಾವೇನು ಮಾಡ್ತೀವಿ, ಈ ವರ್ಕ್ ಡನ್ ಅಂತ ಹೇಳಿದ್ರೆ ಇಟ್ ಈಸ್ ಆ್ಯಕ್ಟಿಂಗ್ ಎಗೇನೆಸ್ಟ್ ಟು ದ ಫೀಲ್ಡ್, ಕರೆಕ್ಟಾ? ಸೊ ಲಾಸ್ಟ್ ಕ್ಲಾಸಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ವರ್ಕ್ ಡನ್ ಇಸ್ ಆಲ್ವೇಸ್, ಇನ್ ಕೇಸ್ ಆಫ್ ಕನ್ಸರ್ವೇಟಿವ್ ಫೋರ್ಸ್, ವರ್ಕ್ ಡನ್ ಇಸ್ ಆಲ್ವೇಸ್ ಎಗೇನೆಸ್ಟ್ ಟು ದ
ಫೀಲ್ಡ್. ಸೊ ನೀವು ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ನೆನ್ಪು ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿಲಿ ಕೂಡ ವಿ ಆರ್ ಬ್ರಿಂಗಿಂಗ್ ದ ಬಾಡಿ ಫ್ರಮ್ ಇನ್ಫಿನಿಟಿ ಟು ದಟ್ ಪಾಯಿಂಟ್. ಅದಕ್ಕೋಸ್ಕರ ಅಲ್ಲಿ ನೆಗೆಟಿವ್ ಅಲ್ಲಿ ಬರುತ್ತೆ ಸೈನ್. ಓಕೆ, ಸೊ ಹಿಯರ್ ಆಲ್ಸೋ ಇಫ್ ಯು ಬ್ರಿಂಗ್ ದ ಟೆಸ್ಟ್ ಚಾರ್ಜ್ ಫ್ರಮ್ ಎ ಟು ಬಿ, ಸೊ ಈ ಡೈರೆಕ್ಷನಲ್ಲಿ ಬರ್ತಿರುತ್ತೆ, ಹೌದಾ. ಸೊ ಎರಡೂ ಕೂಡ ಏನಾಗಿದೆ, ಆಪೋಸಿಟ್ ಡೈರೆಕ್ಷನ್ ಇದೆ. ಸೊ ಆ್ಯಂಗಲ್ ಬಿಟ್ವೀನ್ ಆಪೋಸಿಟ್ ಡೈರೆಕ್ಷನ್ ಏನಾಗುತ್ತೆ, 180 ಡಿಗ್ರಿ ಆಗುತ್ತೆ. ಓಕೆನಾ. ಸೊ ಬೈ ಯೂಸಿಂಗ್ ಆಲ್ ದಿಸ್, ಅಂದರೆ ಸ್ಮಾಲ್ ಡಿಸ್ಟೆನ್ಸ್ ಇದೆ, ಫೋರ್ಸ್ ಗೊತ್ತಾಗಿದೆ, ಸ್ಮಾಲ್ ಅಮೌಂಟ್ ಆಫ್ ವರ್ಕ್ ಡನ್, ಅಂದರೆ ಫ್ರಮ್ ಎ ಟು ಬಿ ಡಿಸ್ಪ್ಲೇಸ್ ಆಗಿದೆ ಅಂದರೆ ವರ್ಕ್ ಡನ್ ಆಗಿದೆ, ಹೌದಾ. ಸೊ ಹಾಗಾದರೆ ಹೌ ಟು ಫೈಂಡ್ ಔಟ್ ದ ಸ್ಮಾಲ್ ಅಮೌಂಟ್ ಆಫ್ ವರ್ಕ್ ಡನ್? ಒನ್ಸ್ ಯು ಫೈಂಡ್ ಔಟ್ ದ ಸ್ಮಾಲ್ ಅಮೌಂಟ್ ಆಫ್ ವರ್ಕ್ ಡನ್ by adding all the element, we have to integrate. So once you integrate the small amount of work done, you will get the total work done. So this total work done is nothing but potential energy. So outane total amount of work done from infinity to that point, it is nothing but, according to the definition of electric potential, this is nothing but electric potential due to a point charge. So let us derive this derivation in detail. Okay, dear student, here we are going to derive the expression for electric field due to a point charge. Okay. So here we have considered a source charge. So this plus q represent the source charge, and you are familiar with the term source charge. Source charge anta ಹೇಳಿದ್ರೆ it has the capability of producing its own field, ಅಂದರೆ ಇದು ಸುತ್ತ ಎಲೆಕ್ಟ್ರಿಕ್ ಫೀಲ್ಡ್ನ ಪ್ರೊಡ್ಯೂಸ್ ಮಾಡುವಂಥ ಕೇಪಬಿಲಿಟಿ ಇರುತ್ತೆ ಇದಕ್ಕೆ. ಓಕೆ, ಸೊ ಅಟ್ O, ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಪಾಯಿಂಟ್ ಆಸ್ O. ಓಕೆ, ಅಟ್ O ವಿ ಆರ್ ಕನ್ಸಿಡರ್ ಎ ಸೋರ್ಸ್ ಚಾರ್ಜ್. O ಅಂದರೆ ಆರಿಜಿನ್. ಓಕೆ, ಸೊ ಲೆಟ್ P ಬಿ ಎ ಪಾಯಿಂಟ್, ಅಂದರೆ ಈ ಪಾಯಿಂಟ್ನ ನಾವು P ಅಂತ ಕನ್ಸಿಡರ್ ಮಾಡಿದ್ದೀವಿ. ದ ಪಾಯಿಂಟ್ P is located at a distance r from the origin O. Okay, so the electrostatic potential at P is the amount of work done carrying a unit positive charge from infinity to that point. Okay, so ಅಂದರೆ ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕಾಗಿರೋದು ಪೊಟೆನ್ಷಿಯಲ್ ಡ್ಯೂ ಟು ಪಾಯಿಂಟ್ ಚಾರ್ಜ್. ಸೊ ಪೊಟೆನ್ಷಿಯಲ್ ಅಂದರೆ ನಮಗೆ ಗೊತ್ತು, ಅಕಾರ್ಡಿಂಗ್ ಟು ದ ಡೆಫಿನೇಷನ್ ಇಟ್ ಈಸ್ ಅ ವರ್ಕ್ ಡನ್ ಕ್ಯಾರಿಂಗ್ ಎ ಯೂನಿಟ್ ಪಾಸಿಟಿವ್ ಚಾರ್ಜ್, ಅಂದರೆ ಅದ್ರ ಯೂನಿಟ್ ಏನಿರುತ್ತೆ +1 ಕೂಲೂಮ್ ಇರುತ್ತೆ. ಸೊ +1 ಕೂಲೂಮ್ ಆಫ್ ಯೂನಿಟ್ ಚಾರ್ಜ್ನ ಫ್ರಮ್ ಇನ್ಫೈನೈಟ್ ಡಿಸ್ಟೆನ್ಸಿಂದ ಪಾಯಿಂಟ್ ಪಿಗೆ ತೊಗೊಂಡು ಬರಲಿಕ್ಕೆ ಎಷ್ಟು ಅಮೌಂಟ್ ಆಫ್ ವರ್ಕ್ ಡನ್ ಬೇಕಾಗುತ್ತೆ. ಸೊ ದಟ್ ವರ್ಕ್ ಡನ್ ಪರ್ ಯೂನಿಟ್ ಚಾರ್ಜ್ನ ದಟ್ ಗಿವ್ಸ್ ದ ಪೊಟೆನ್ಷಿಯಲ್. Okay, so here point P. Okay, so here the point P, at this point we have to find the potential. Now let plus Q is the source charge, I am already told you, and P is where we have going to find the electric potential. Okay, so P is a point at a distance, located at a distance r. ಯಾಕೆ ನಾನು ನಿಮಗೆ ಇದನ್ನು ಎರಡೆರಡು ಸಲ ಹೇಳ್ತಿದ್ದೀನಿ ಅಂದರೆ, ಸೊ ಈ ಪಾಯಿಂಟಲ್ಲಿ ನಾವು ಪೊಟೆನ್ಷಿಯಲ್ನ ಫೈಂಡ್ ಔಟ್ ಮಾಡಬೇಕು. ದಟ್ ಈಸ್ ಅಟ್ ಎ ಡಿಸ್ಟೆನ್ಸ್ r. ಬಟ್ ನಾವಿಲ್ಲಿ ಪಾಯಿಂಟ್ ಎ ಹತ್ರ ಯೂನಿಟ್ ಪಾಸಿಟಿವ್ ಚಾರ್ಜ್ನ ಕನ್ಸಿಡರ್ ಮಾಡಿದ್ದೀವಿ. ದ ಪಾಯಿಂಟ್ ಎ ಇಸ್ ಲೊಕೇಟೆಡ್ ಎಟ್ ಎ ಡಿಸ್ಟೆನ್ಸ್ x ಫ್ರಮ್ ದ ಆರಿಜಿನ್. ಸೊ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಓಕೆ, in this diagram let us say a particular point which is marked by A. Okay, ಇದನ್ನ A ಅಂತ ಕನ್ಸಿಡರ್ ಮಾಡಿದ್ದೀವಿ. this point is at line, same line ಅಲ್ಲಿದೆ. Okay, this point is same line in which the point P is lies. so point P ಯಾವ ಲೈನಲ್ಲಿ ಇದೆಯೋ ಸೇಮ್ ಲೈನ್ ಮೇಲೆ ನಾವು ಪಾಯಿಂಟ್ A ನ ಕನ್ಸಿಡರ್ ಮಾಡ್ತೀವಿ. ಓಕೆ, ಸೊ +1 ಕೂಲಮ್ ಆಫ್ ಚಾರ್ಜ್ is at a +1 coulomb of positive test charge. Remember, this is a positive test charge. So already ಗೊತ್ತಿದೆ ನಿಮಗೆ, ಟೆಸ್ಟ್ ಚಾರ್ಜ್ ಆಲ್ವೇಸ್ ಪಾಸಿಟಿವ್ ಇರುತ್ತೆ. ಓಕೆ, +1 coulomb of charge is at a distance x from the origin. Okay, plus
ಕ್ಯೂ ಅಂದರೆ ಈ ಸೋರ್ಸ್ ಚಾರ್ಜು ಮತ್ತು 1+1 ಕೂಲಮ್ ಆಫ್ ಟೆಸ್ಟ್ ಚಾರ್ಜು ಬೋತ್ ಆರ್ ಲೈಕ್ ಚಾರ್ಜಸ್. ಕರೆಕ್ಟಾ? ಇದೆರಡು ಸೇಮ್ ಪಾಸಿಟಿವ್ ಲೈಕ್ ಚಾರ್ಜಸ್ ಆಗಿರೋದ್ರಿಂದ ಏನಾಗುತ್ತೆ, ರಿಪೆಲ್ ಆಗುತ್ತೆ. ಹಾಗಾಗಿ ಫೋರ್ಸ್ ಈ ಡೈರೆಕ್ಷನಲ್ಲಿ ಆ್ಯಕ್ಟ್ ಆಗ್ತಾ ಇರುತ್ತೆ. ಓಕೆ, ಸೊ ದ ಫೋರ್ಸ್ ಈಸ್ ಆ್ಯಕ್ಟಿಂಗ್ ಇನ್ ದಿಸ್ ಡೈರೆಕ್ಷನ್ ಬಿಕಾಸ್ ದ ಕನ್ಸಿಡರ್ಡ್ source charge is also positive and test charge always positive. Like charges repel each other, so electrostatic repulsion irutte, it is acting towards infinite distance alli act agtirutte. Okay, because of the repulsive nature. Okay, the force due to the source charge at a test charge moving outward directional irutte because it is a positive charge. Okay, if you write the and remember moving towards the infinite distance ಗೆ ಮೂವ್ ಆಗ್ತಿರುತ್ತೆ, towards infinite distance ಮೂವ್ ಆಗ್ತಿರುತ್ತೆ ಫೋರ್ಸ್. ಓಕೆ, if you write the by applying Coulomb's law, electrostatic repulsion is equal to, we know that 1/4πε0 q1 q2 divided by r square. This is the formula by using Coulomb's law. So here q1 represent the source charge, that is plus q, and q2 is nothing but +1 ಕೂಲಮ್. ಸೊ ಹಿಯರ್ r ಸ್ಕ್ವೇರ್ ಅಂದರೆ ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ ಟು. ಹೌದಲ್ವಾ, ನಾವು ಇದನ್ನು ಕನ್ಸಿಡರ್ ಮಾಡ್ತಿರೋದು. ಹಾಗಾದರೆ ವಾಟ್ ಈಸ್ ದ ಡಿಸ್ಟೆನ್ಸ್? ದಿಸ್ ಇಸ್ x. ಇನ್ಸ್ಟೆಡ್ ಆಫ್ r square we have to consider x square because the distance between the test charge and source charge is given by x. Okay, so if you substitute, we get F is equal to 1/4πε0 q1 ಅಂತ ಹೇಳಿದ್ರೆ ಕ್ಯಾಪಿಟಲ್ Q. ಸೊ Q2 ಅಂದರೆ +1 ಆಗುತ್ತೆ. 1 ಮಲ್ಟಿಪ್ಲೈ ಮಾಡಿದ್ರೆ ದರ್ ಇಸ್ ನೋ ಚೇಂಜ್ ಇನ್ ಅ ಮ್ಯಾಗ್ನಿಟ್ಯೂಡ್, ಡಿವೈಡೆಡ್ ಬೈ x ಸ್ಕ್ವೇರ್. ದಿಸ್ ಈಸ್ ದ ಫೋರ್ಸ್ ಡ್ಯೂ ಟು ದ source charge on the test charge. Okay, now we have to find the electric potential. Okay, so we know that electric potential, it is denoted by the letter V, is equal to work done by unit positive charge. So first we have to find out this work done. So work done find out ಮಾಡಬೇಕು ನಾವು ಇವಾಗ. Okay, so let us find out the work done. So +1 ಕೂಲಮ್ ಆಫ್ ಚಾರ್ಜ್ ಇಸ್ ಆಲ್ವೇಸ್ ಗೋಯಿಂಗ್ ರೈಟ್ ಸೈಡ್, ಈ ಕಡೆ ಮೂವ್ ಆಗ್ತಿರುತ್ತೆ, ರಿಪೆಲ್ ಆಗ್ತಿರುತ್ತೆ. ರಿಮೆಂಬರ್, ವರ್ಕ್ ಡನ್ ಇಸ್ ಆಲ್ವೇಸ್ ಎಗೇನೆಸ್ಟ್ ಟು ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಕರೆಕ್ಟಾ? ಸೊ ಎಲೆಕ್ಟ್ರಿಕ್ ಫೀಲ್ಡ್ ಔಟ್ವರ್ಡ್ ಇದೆ. ನಾವು ವರ್ಕ್ ಡನ್, ನಮಗೆ ಗೊತ್ತಿರೋ ಪ್ರಕಾರ ವರ್ಕ್ ಡನ್ ಯಾವಾಗಲೂ ಇನ್ ಕೇಸ್ ಆಫ್ ಇಟ್ ಇಸ್ ಎ ಕನ್ಸರ್ವೇಟಿವ್. ಹೌದಾ? ಬಿಕಾಸ್ ಕೂಲಮ್ಸ್ ಲಾ ನಾವು ಅಪ್ಲೈ ಮಾಡಿದ್ದೀವಿ. ಕೂಲಮ್ಸ್ ಲಾ ಇಸ್ ಕೋ ರಿಲೇಟೆಡ್ ವಿತ್ ಗ್ರಾವಿಟೇಷನಲ್ ಲಾ. ಸೊ ಹಾಗಾದರೆ ಬೋತ್ ಆರ್ inverse square law and both are conservative forces. So in case of conservative forces, work done is always against the field. Howda? So we have to displace this +1 ಕೂಲಮ್ towards left. So ಟುವರ್ಡ್ಸ್, ಈಗ ರೈಟ್ ಸೈಡಿಗೆ ಆ್ಯಕ್ಟ್ ಆಗ್ತಿದೆ ಬಿಕಾಸ್ ಆಫ್ ದ ರಿಪಲ್ಸಿವ್ ನೇಚರ್. ಸೊ ನಾವು ವರ್ಕ್ ಡನ್ ಫೈಂಡ್ ಔಟ್ ಮಾಡಬೇಕು ಇದನ್ನು ಅಂತ ಹೇಳಿದ್ರೆ ಲೆಫ್ಟ್ ಸೈಡಿಗೆ ಏನು ಮಾಡಬೇಕು, ಡಿಸ್ಪ್ಲೇಸ್ ಮಾಡಬೇಕು. ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ +1 ಕೂಲಮ್ ಆಫ್ ಚಾರ್ಜ್ನ ಪಾಯಿಂಟ್ ಎ ಇಂದ ಪಾಯಿಂಟ್ ಪಿಗೆ ಡಿಸ್ಪ್ಲೇಸ್ ಮಾಡಿದ್ದೀವಿ. ಆ ಸ್ಮಾಲ್ ಅಮೌಂಟ್ ಆಫ್ ಡಿಸ್ಪ್ಲೇಸ್ಮೆಂಟ್ನ dx ಅಂತ ಕನ್ಸಿಡರ್ ಮಾಡಿದ್ದೀವಿ. ಓಕೆನಾ? ಸೊ ದಿಸ್ dx ರೆಪ್ರೆಸೆಂಟ್ ದ ವೆರಿ ಸ್ಮಾಲ್ ಡಿಸ್ಪ್ಲೇಸ್ಮೆಂಟ್. ಲೆಟ್ ಅಸ್ ಕನ್ಸಿಡರ್ಡ್, let's say the distance between a and b is dx. okay, dx anta helidre small amount of displacement. If dx is very small displacement, in this case the small amount of work done ಆಗಿರುತ್ತಲ್ವಾ, ಆ ಸ್ಮಾಲ್ ಅಮೌಂಟ್ ಆಫ್ ವರ್ಕ್ ಡನ್ನ dw ಅಂತ ಕನ್ಸಿಡರ್ ಮಾಡೋಣ. ಓಕೆ, ಸೊ dw is the small amount of work done. If you bring the +1 ಕೂಲಮ್ ಆಫ್ ಚಾರ್ಜ್ ಫ್ರಮ್ ಪಾಯಿಂಟ್ ಎ ಟು ಪಾಯಿಂಟ್ ಬಿ, ಓಕೆ, ಇಲ್ಲಿಂದ ಇಲ್ಲಿಗೆ ಡಿಸ್ಪ್ಲೇಸ್ ಮಾಡಿದಾಗ ಸ್ಮಾಲ್ ಅಮೌಂಟ್ ಆಫ್ ವರ್ಕ್ ಡನ್ ಆಗಿರುತ್ತೆ. ಸೊ ದಟ್ ಸ್ಮಾಲ್ ಅಮೌಂಟ್ ಆಫ್ ವರ್ಕ್ ಡನ್ ನಮಗೆ ಫಸ್ಟ್ ಇಯರಲ್ಲೇ ಗೊತ್ತು ನಿಮಗೆ ಕಾನ್ಸೆಪ್ಟ್. ವರ್ಕ್ ಡನ್ ಫೈಂಡ್ ಔಟ್ ಮಾಡಬೇಕಂತ ಹೇಳಿದ್ರೆ ವಿ ನೀಡ್ ಟು ಮಲ್ಟಿಪ್ಲೈ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಹೌದಾ? ಸೊ ಫೋರ್ಸ್ ಇಸ್ ಆಲ್ಸೋ ವೆಕ್ಟರ್ ಕ್ವಾಂಟಿಟಿ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್ ಇಸ್ ಆಲ್ಸೋ ವೆಕ್ಟರ್ ಕ್ವಾಂಟಿಟಿ. ಇಫ್ ಯು ರೈಟ್ ದ ಓನ್ಲಿ ಮ್ಯಾಗ್ನಿಟ್ಯೂಡ್, ಇಟ್ ಈಸ್ fx cos θ ಅಂತ ಬರಿತೀರಿ, ನೆನಪಿದೆಯಾ? ಸೊ f dx cos theta. So here f and dx are vector quantities. So the magnitude consider ಮಾಡಿದ್ರೆ ಡಾಟ್ ಪ್ರಾಡಕ್ಟ್ ಆಗುತ್ತೆ. ಓಕೆ, ಸೊ ಡಾಟ್ ಪ್ರಾಡಕ್ಟಲ್ಲಿ ನಾವು ಕಾಸ್ ಥೀಟಾನ ಯೂಸ್ ಮಾಡ್ತೀವಿ. ದ ಆ್ಯಂಗಲ್ ಬಿಟ್ವೀನ್
ಫೋರ್ಸ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್. ಸಿ ಅಬ್ಸರ್ವ್ ಹಿಯರ್, ಫೋರ್ಸ್ ಈ ಡೈರೆಕ್ಷನಲ್ಲಿ ಆ್ಯಕ್ಟ್ ಆಗ್ತಿದೆ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್ ಏನಿದೆ ಆಪೋಸಿಟ್ ಇದೆ. ಹೌದಾ? ಕರೆಕ್ಟಾಗಿ ಡಿಸ್ಪ್ಲೇಸ್ಮೆಂಟ್ ಲೆಫ್ಟ್ ಡೈರೆಕ್ಷನ್ ಇದೆ, ಫೋರ್ಸ್ ರೈಟ್ ಡೈರೆಕ್ಷನಲ್ಲಿ ಆ್ಯಕ್ಟ್ ಆಗ್ತಿದೆ. ಸೊ ಆ್ಯಂಗಲ್ ಬಿಟ್ವೀನ್ ದೆಮ್ ಇಸ್ 180 ಡಿಗ್ರಿ ಆಗುತ್ತೆ. ಓಕೆ, ಸೊ ಥೀಟಾ ಇಸ್ ಈಕ್ವಲ್ ಟು 180 ಡಿಗ್ರಿ. ಸೊ ವಿ ನೋ ದಟ್ cos 180 degree is equal to -1. Okay, so if you substitute dw is equal to minus f into dx ಆಗುತ್ತೆ. ಅಂದರೆ ಇಲ್ಲಿನ ಪಾಯಿಂಟ್ ಎ ಇಂದ ಪಾಯಿಂಟ್ ಬಿಗೆ ನಾವು +1 ಕೂಲಮ್ ಆಫ್ ಚಾರ್ಜ್ನ ಡಿಸ್ಪ್ಲೇಸ್ ಮಾಡಿದ್ರೆ ವಾಟ್ ವಿಲ್ ಬಿ ದ ಅಮೌಂಟ್ ಆಫ್ ವರ್ಕ್ ಡನ್? ಸೊ ದಟ್ ಇಸ್ ಸ್ಮಾಲ್ ಅಮೌಂಟ್ ಆಫ್ ವರ್ಕ್ ಡನ್, dw is equal to minus f into dx. okay, if you find the total work done, so ಇದು ನಮಗೆ ಜಸ್ಟ್ ಸ್ಮಾಲ್ ಅಮೌಂಟ್ ಆಫ್ ಡಿಸ್ಪ್ಲೇಸ್ಮೆಂಟ್ ಇದೆ. ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಟೋಟಲ್ ಅಮೌಂಟ್ ಆಫ್ ವರ್ಕ್ ಡನ್. ಸೊ ಇಫ್ ಯು ಪಾರ್ಟ್ ಡಿ ಎಕ್ಸ್ ಈ ಥರ ನಂಬರ್ ಆಫ್ ಪಾರ್ಟ್ ಮಾಡಿ ಇದಿಷ್ಟು ಆ್ಯಡ್ ಮಾಡ್ತಾ ಹೋದರೆ, ಓಕೆ, ದಟ್ ಮೀನ್ಸ್ dw is the small work done and dx is the small displacement. we need to add all the dx's. ಓಕೆ, ಎಲ್ಲ ಡಿ ಎಕ್ಸ್ನ ಆ್ಯಡ್ ಮಾಡಬೇಕಂತ ಹೇಳಿದ್ರೆ, ಟು ಆ್ಯಡ್ ಆಲ್ ದ ವ್ಯಾಲ್ಯೂ ವಿ ಮೂವ್ ಟು ಕ್ಯಾಲ್ಕುಲಸ್ ಪಾರ್ಟ್. ಸೊ ಮ್ಯಾಥಮೆಟಿಕ್ಸಲ್ಲಿ ನಿಮಗೆ ಗೊತ್ತಿದೆ ಅಲ್ವಾ, ಇಂಟಿಗ್ರೇಷನ್. ಸೊ ಆ ಇಂಟಿಗ್ರೇಷನ್ ಅಂತ ಹೇಳಿದ್ರೆ, ಸೊ ಸ್ಮಾಲ್ ಎಲಿಮೆಂಟ್ನ ಆ್ಯಡ್ ಮಾಡೋದಕ್ಕೆ ನಾವು ಇಂಟಿಗ್ರೇಷನ್ ಅಂತ ಹೇಳ್ತೀವಿ. ಸೊ ದಟ್ ಈಸ್ ಡಬ್ಲ್ಯೂ ಇಸ್ ಈಕ್ವಲ್ ಟು, ವಿ ಹ್ಯಾವ್ ಟು ಇಂಟಿಗ್ರೇಟ್ ದಿ ಸ್ಮಾಲ್ ಅಮೌಂಟ್ ಆಫ್ ವರ್ಕ್ ಡನ್. ಓಕೆ, ಇಂಟಿಗ್ರೇಷನ್ ಆಫ್ dw from where to where? From infinity to that point p. okay, p is located at a distance r. ಹಾಗಾದರೆ from infinity to r a small amount of work done ಇಂಟಿಗ್ರೇಟ್ ಮಾಡಬೇಕು. ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ dw. ಸೊ w ಇಸ್ ಈಕ್ವಲ್ ಟು, ಸೊ ಮೈನಸ್ ಸೈನ್ ಔಟ್ಸೈಡ್ ಇರುತ್ತೆ, ಫ್ರಮ್ ಇನ್ಫಿನಿಟಿ ಟು ಆರ್ ಎಫ್ ಇಂಟು ಡಿ ಎಕ್ಸ್. ಓಕೆ, ಸೊ ಅಬ್ಸರ್ವ್ ಹಿಯರ್, ಸೊ ಎಫ್ ಇಂಟು ಡಿ ಎಕ್ಸ್, ಇಟ್ ಈಸ್ ದ ಸ್ಮಾಲ್ ಅಮೌಂಟ್ ಆಫ್ ವರ್ಕ್ ಡನ್ ಫ್ರಮ್ ವೇರ್ ಟು ವೇರ್? ಫ್ರಮ್ ಇನ್ಫೈನೈಟ್ ಡಿಸ್ಟೆನ್ಸ್ ಟು ದಟ್ ಪಾಯಿಂಟ್. ಅಕಾರ್ಡಿಂಗ್ ಟು ದ ಡೆಫಿನೇಷನ್ ಆಫ್ electric potential, it is the work done bringing the charge from infinity to that point. So that's why we have considered infinite distance to that point ಅಂತ ಹೇಳಿದ್ರೆ point p is located at a distance r from the origin. So that's why we have considered the limit from infinity to that point. okay, hope you understand. So substitute ಮಾಡಿದ್ರೆ finally you get work done is equal to minus, so ಇಲ್ಲಿ ನಮಗೆ ಫೋರ್ಸ್ ಫೈಂಡ್ ಔಟ್ ಮಾಡಿದ್ದೀವಿ ನಾವು. ಸೊ ವಾಟ್ ವಿಲ್ ಬಿ ದ ಫೋರ್ಸ್? ಸೊ ದಿಸ್ ಈಸ್ ದ ಫೋರ್ಸ್ 1/ε0 q/x². ಓಕೆ, ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ ಎಫ್ ಫ್ರಮ್ ಇನ್ಫಿನಿಟಿ ಟು ಆರ್ 1/4πε0 q divided by x² into dx. okay, here q is a constant, 4πε0 it is a constant, just take it out. w is equal to minus q divided by 4πε0. we have to integrate this 1/x² with respect to dx. so you know the how to integrate this 1/x². so this is a simple integration formula, that is, once you integrate this 1/x² with respect to dx, you get minus 1/x. okay, so integration formula gottide, I hope you understand this step from infinity to r. now we have to apply the limit. so minus ಹೊರಗಡೆ ತಗೊಂಡ್ರೆ minus into minus ಏನಾಗುತ್ತೆ? ಪ್ಲಸ್ ಆಗುತ್ತೆ. so total work done is equal to q divided by 4πε0. so while applying a limit, we have to apply the upper limit first. so 1/r minus then lower limit 1/infinity. we know that 1/infinity is 0. so total work done is equal to q divided by 4πε0 into 1/r, or 1/ε0 into q/r. so we know that potential is nothing but work done by charge, correct? so ನಾವಿಲ್ಲಿ ಚಾರ್ಜ್ ಕನ್ಸಿಡರ್ ಮಾಡಿರೋದು ಚಾರ್ಜ್ is equal to +1 ಕೂಲಮ್. ಸೊ ಹಾಗಾದರೆ potential due to point charge is w by +1 ಕೂಲಮ್. ಸೊ w ಅಂತ ಹೇಳಿದ್ರೆ just rearrange this equation, 1/4
4 pi epsilon naught q by r. So this is the expression for potential due to point charge. Okay, electric potential due to point charge. So ಈ q ಏನಾದರೂ ಪಾಸಿಟಿವ್ ಇದ್ದರೆ ಪೊಟೆನ್ಷಿಯಲ್ ಕೂಡ ಪಾಸಿಟಿವ್ ಇರುತ್ತೆ. ಇಫ್ ಸಪೋಸ್ ಸೋರ್ಸ್ ಚಾರ್ಜ್ ಇಸ್ ನೆಗೆಟಿವ್, potential is also negative. So remember, so here you have to remember one thing: potential is inversely proportional to distance. If the distance increases, potential decreases. If the distance decreases, electric potential increases. It is inversely proportional, and the polarity of the electric potential depends on the charge, source charge. Okay, if suppose the q is positive, potential is also positive. If suppose q is negative, potential is also negative. And you have to remember one thing. Okay, there is a difference between electric potential and electric potential energy. ಈ ಪೊಟೆನ್ಷಿಯಲ್ ಮತ್ತು ಪೊಟೆನ್ಷಿಯಲ್ ಎನರ್ಜಿ ಈ ಎರಡರ ಮಧ್ಯೆ ಒಂದು ಡಿಫ್ರೆನ್ಸ್ ಇದೆ. ಓಕೆ, ಸೊ ವಾಟ್ ಈಸ್ ದ ಡಿಫ್ರೆನ್ಸ್? ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂದರೆ ವರ್ಕ್ ಡನ್ ಬೈ ಚಾರ್ಜ್, ಕರೆಕ್ಟಾ? ಇದನ್ನು ನಾವು ಮೆಷರ್ ಮಾಡೋದು ವೋಲ್ಟಲ್ಲಿ. ಬಟ್ electric potential energy, it is denoted by the letter U. U is equal to potential into charge, and it is measured by joules ಅಲ್ಲಿ. ಓಕೆ, ಸೊ ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ, ಅಂದರೆ ನಿಮ್ಮ ಮನೆಯಲ್ಲೆಲ್ಲ ಸಾಕೆಟ್ಸ್ ಇರುತ್ತೆ, ಅಂದರೆ ಈ ಪ್ಲಗ್ ಎಲ್ಲ ಹಾಕ್ತಿರಲ್ಲ ಸಾಕೆಟ್, ಆ ಸಾಕೆಟ್ಸಲ್ಲಿ ಪೊಟೆನ್ಷಿಯಲು 220 ವೋಲ್ಟ್ ಇರುತ್ತೆ, ಕರೆಕ್ಟಾ? ಸೊ ಇಫ್ ನೋ ಅಪ್ಲಯನ್ಸಸ್, ಅಂದರೆ ನೀವು ಯಾವುದೇ ಟಿ ವಿ, ಫ್ಯಾನು, ಯಾವುದೇ ಎನಿ ಅಪ್ಲಯನ್ಸಸ್ನ ಏನೂ ಕನೆಕ್ಟ್ ಮಾಡಲಿಲ್ಲ ಅಂದರೆ, ಸೊ ದಟ್ ಸಾಕೆಟ್ ಸ್ಟಿಲ್ ಹ್ಯಾವ್ 220 ವೋಲ್ಟ್, ಕರೆಕ್ಟಾ? ಸೊ ಆ ಸಾಕೆಟಲ್ಲಿ 220 ವೋಲ್ಟ್ ಹಾಗೆ ಇರುತ್ತೆ. ಬಟ್ ಇಫ್ ವಿ ಕನೆಕ್ಟ್ ಎಲೆಕ್ಟ್ರಿಕ್ ಬಲ್ಬ್ ಟು ಎ ಸಾಕೆಟ್, ವಾಟ್ ಹ್ಯಾಪನ್? ದ ಎಲೆಕ್ಟ್ರಿಕ್ ಬಲ್ಬ್ ಸ್ಟಾರ್ಟ್ ಗ್ಲೋ, ಕರೆಕ್ಟಾ? ಸೊ ಇಟ್ convert the electric potential into electric potential energy, ಕರೆಕ್ಟಾ? ಸೊ ಒನ್ ಈಸ್ ಜಸ್ಟ್ ಇನ್ನೊಂದು ಎಕ್ಸಾಂಪಲ್ ಹೇಳೋಣ. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ನೀವೆಲ್ಲ ಸೆಕೆಂಡ್ ಪಿ ಯು ಸಿನಲ್ಲಿ ಓದ್ತಿದ್ದೀರಾ. ಸೊ ಸೆಕೆಂಡ್ ಪಿ ಯು ಸಿನಲ್ಲಿ ಚೆನ್ನಾಗಿ ಓದಿ ಡಾಕ್ಟ್ರ್ ಆಗಬೇಕು. ಸೊ ದಿಸ್ ಈಸ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್, ಥಿಂಕಿಂಗ್. ಓಕೆ, ಸೊ ಮೈಂಡಲ್ಲಿ ಥಿಂಕ್ ಮಾಡೋದು. ಬಟ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎನರ್ಜಿ ಅಂದರೆ, ಸೊ ಫಾರ್ ಈಚ್ ಆ್ಯಂಡ್ ಎವ್ರಿ ಕ್ಲಾಸ್ನ ಕರೆಕ್ಟಾಗಿ ಕೇಳಿ, ಸೊ ಹಾರ್ಡ್ ವರ್ಕ್ ಮಾಡಿ, ಸೊ ಇಫ್ ಯು ಗೆಟ್ ದ ಜಾಬ್, ವೆರಿ ಗುಡ್ ಜಾಬ್, ಅಂದರೆ ನಿಮ್ಮ ಆಂಬಿಷನ್ಸ್ ಏನಿರುತ್ತೆ ಅದನ್ನು ಫುಲ್ಫಿಲ್ ಮಾಡ್ಕೊಳೋದನ್ನ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎನರ್ಜಿ ಅಂತ ಹೇಳ್ತೀವಿ. ಸೊ ಪೊಟೆನ್ಷಿಯಲ್ ಇಸ್ ಜಸ್ಟ್ ಎ ವರ್ಬಲ್ ಥಿಂಕಿಂಗ್, ಸೊ ಪ್ರಾಕ್ಟಿಕಲಿ ಇರಲ್ಲ. ಬಟ್ ಪೊಟೆನ್ಷಿಯಲ್ ಎನರ್ಜಿ ಈಸ್ ಕನ್ವರ್ಟಿಂಗ್ ದ verbal thinking into practical. Okay na? So that's why electric potential we are using a measure ಮಾಡಲಿಕ್ಕೆ ವೋಲ್ಟ್ನ ಯೂಸ್ ಮಾಡ್ತೀವಿ, ಆ್ಯಂಡ್ ಪೊಟೆನ್ಷಿಯಲ್ ಎನರ್ಜಿನ ಮೆಷರ್ ಮಾಡೋದಕ್ಕೆ ಜೌಲ್ನ ಯೂಸ್ ಮಾಡ್ತೀವಿ. ಓಕೆ, ರಿಮೆಂಬರ್ ದರ್ ಇಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆ್ಯಂಡ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎನರ್ಜಿ. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ is measured by work done by unit charge, and electric potential energy is obtained by multiplying electric potential into charge. Okay, thank you. Okay, let us derive one more derivation. So here the question is like this: derive an expression for electric potential due to electric dipole. ಸೊ ಕನ್ಫ್ಯೂಸ್ ಮಾಡ್ಕೊಬೇಡಿ, ಫಸ್ಟ್ ಚಾಪ್ಟ್ರಲ್ಲೂ ಎಲೆಕ್ಟ್ರಿಕ್ ಡೈಪೋಲ್ ಬರುತ್ತೆ, ಬಟ್ ಅಲ್ಲಿ ನಾವು ಎಲೆಕ್ಟ್ರಿಕ್ ಫೀಲ್ಡ್ನ ಫೈಂಡ್ ಔಟ್ ಮಾಡಿರ್ತೀವಿ. ಬಟ್ ಇಲ್ಲಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ದಿಸ್ ಎಲೆಕ್ಟ್ರಿಕ್ ಡೈಪೋಲ್ನ ಫೈಂಡ್ ಔಟ್ ಮಾಡ್ತಿದ್ದೀವಿ. ಓಕೆ, ವಿ ನೋ ದಟ್ ಎಲೆಕ್ಟ್ರಿಕ್ ಡೈಪೋಲ್ ಇಸ್ ನಥಿಂಗ್ ಬಟ್ ಟೂ ಈಕ್ವಲ್ ಆ್ಯಂಡ್ ಆಪೋಸಿಟ್ ಚಾರ್ಜಸ್ ಆರ್ ಸೆಪರೇಟೆಡ್ ಬೈ ಎ ಸ್ಮಾಲ್ ಡಿಸ್ಟೆನ್ಸ್. ಸೊ ಇಲ್ಲಿ ಆ್ಯಕ್ಚುಲಿ ದಿಸ್ ಮಚ್ ಆಫ್ ಡಿಸ್ಟೆನ್ಸ್ ಇರೋಲ್ಲ, ಸ್ಮಾಲ್ ಅಮೌಂಟ್ ಆಫ್ ಡಿಸ್ಟೆನ್ಸ್ ಇರುತ್ತೆ. ಬಟ್ ಫಾರ್ ನಾವು ಡಿರೈವೇಷನ್ ಮಾಡೋದಕ್ಕೆ ಕನ್ವೀನಿಯೆಂಟ್ ಆಗಿರಲಿ ಅಂತ ನಾವು ಎ ಆ್ಯಂಡ್ ಎ ಸೆಪರೇಟೆಡ್ ಬೈ ಎ ಪ್ಲಸ್ ಎನ 2a ಅಂತ ಕನ್ಸಿಡರ್ ಮಾಡಿರ್ತೀವಿ. ಓಕೆನಾ? ಸೊ ಲೆಟ್ ಅಸ್ ಕನ್ಸಿಡರ್ ಎ dipole consisting of plus q and minus q separated by a distance 2a. Okay, so let
be a general point. So this is not an axial. ಎರಡು axial ಲೈನ್ ಮೇಲೂ ಇಲ್ಲ ಅಥವಾ ಪರ್ಪೆಂಡಿಕ್ಯುಲರ್ ಆಗಿ ಪರ್ಟಿಕ್ಯುಲರ್ ಆಗಿ equatorial ಕೂಡ ಇಲ್ಲ. So this is a general point which is at a distance r from the center. So ನಾನು ನಿಮಗೆ ಲಾಸ್ಟ್ ಚಾಪ್ಟರಲ್ಲೇ ಹೇಳಿದ್ದೀನಿ, ಇನ್ ಕೇಸ್ ಆಫ್ ಡೈಪೋಲ್, ಎಲೆಕ್ಟ್ರಿಕ್ ಡೈಪೋಲ್, ಸೊ ಯಾವುದೇ ಪಾಯಿಂಟ್ನ ಮೆಷರ್ ಮಾಡಬೇಕಂದ್ರೂ ವಿ ಹ್ಯಾವ್ ಟು ಮೆಷರ್ ಇಟ್ ಫ್ರಮ್ ದ ಸೆಂಟರ್ ಆಫ್ ದ ಡೈಪೋಲ್, ಕರೆಕ್ಟಾ? ಸೊ ಹಾಗಾದರೆ ಪಾಯಿಂಟ್ P is located at a distance r from the center O of the dipole, correcta? Here you have to remember one thing, the considered point P is neither axial, ಅಂದರೆ axial ಮೇಲೂ ಇಲ್ಲ. axial ಅಂದರೆ ಗೊತ್ತಿದೆಯಲ್ಲ ನಿಮಗೆ, the line which joins the two equal and opposite charges, this is what we called axial. So the point P is neither axial not equatorial. equatorial ಅಂದರೆ perpendicular ಆಗಿರಬೇಕು. ಓಕೆ, ದಿಸ್ ಇಸ್ ವಾಟ್ ವಿ ಕಾಲ್ಡ್ ಇಕ್ವೆಟೋರಿಯಲ್. ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ನ ನಾವು ಇಕ್ವೆಟೋರಿಯಲ್ ಅಂತ ಹೇಳ್ತೀವಿ. ಈ ಕನ್ಸಿಡರ್ ಮಾಡಿರೋ ಪಾಯಿಂಟು ಈ ಕಡೆ ಆಕ್ಸಿಯಲ್ಲೂ ಅಲ್ಲ, ಇಕ್ವೆಟೋರಿಯಲ್ಲೂ ಅಲ್ಲ, ಓಕೆನಾ? ಸೊ ಬಟ್ ಇಟ್ ಈಸ್ ಅಟ್ ಎ ಡಿಸ್ಟೆನ್ಸ್ ಆರ್ ಫ್ರಮ್ ದ ಸೆಂಟರ್. ಸೊ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಪೊಟೆನ್ಷಿಯಲ್ ಅಟ್ P. ಓಕೆ, ಸೊ ಈ ಪಾಯಿಂಟಲ್ಲಿ ಡ್ಯೂ ಟು ದಿಸ್ ಮೈನಸ್ ಕ್ಯೂ ಆ್ಯಂಡ್ ಪ್ಲಸ್ ಕ್ಯೂ, ಈ ಅಟ್ ಪಾಯಿಂಟ್ P ವಾಟ್ ಈಸ್ ದ ಅಮೌಂಟ್ ಆಫ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್? ಸೊ ದಿಸ್ ಇಸ್ ವಾಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್. ಓಕೆ, ಸೊ ದಿಸ್ ಇಸ್ ಅವರ್ ಟಾಸ್ಕ್. ನಾವು ಪೊಟೆನ್ಷಿಯಲ್ನ ಫೈಂಡ್ ಔಟ್ ಮಾಡಬೇಕಂದ್ರೆ ಅಟ್ ಎ ಟೈಮ್ ಫೈಂಡ್ ಔಟ್ ಮಾಡೋಕ್ಕಾಗಲ್ಲ, ಬಿಕಾಸ್ ವಿ ನೋ ದಟ್ ಓನ್ಲಿ ನಮಗೆ ಸೋ ಫಾರ್ ಏನು ಗೊತ್ತಿರೋದು ಪೊಟೆನ್ಷಿಯಲ್ ಡ್ಯೂ ಟು ಸಿಂಗಲ್, ಅಂದರೆ ಈಗ ಪ್ರೀವಿಯಸ್ ಡಿರೈವೇಷನ್ ಮಾಡಿದ್ವಲ್ಲ, ಪೊಟೆನ್ಷಿಯಲ್ ಡ್ಯೂ ಟು ಪಾಯಿಂಟ್ ಚಾರ್ಜ್ನ ಫೈಂಡ್ ಔಟ್ ಮಾಡೋಕ್ಕೆ ಗೊತ್ತು. ಸೊ ಆ ಐಡಿಯಾನ ಯೂಸ್ ಮಾಡಿಕೊಂಡು, ಸೊ ಲೆಟ್ ಅಸ್ ಫೈಂಡ್ ಔಟ್ ದ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ P ಡ್ಯೂ ಟು ದಿಸ್ ನೆಗೆಟಿವ್ ಚಾರ್ಜ್. ಓಕೆ, ಸೊ ನೆಗೆಟಿವ್ ಚಾರ್ಜ್ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಮೈನಸ್ ಇರುತ್ತೆ. -1/4πε0 Q ಡಿವೈಡೆಡ್ ಬೈ ಡಿಸ್ಟೆನ್ಸ್ ಏನಿದೆ ಇಲ್ಲಿ, ಡಿಸ್ಟೆನ್ಸ್ ಬಿಟ್ವೀನ್ ಪಾಯಿಂಟ್ P ಟು ಮೈನಸ್ ಕ್ಯೂ ಅಂತ ಹೇಳಿದ್ರೆ ದಿಸ್ ಇಸ್ R1. ಓಕೆನಾ? ಸೊ ಇದು ನಿಮಗೆ ಹೊಸದೇನಲ್ಲ, ಈಗ ಪ್ರೀವಿಯಸ್ ಡಿರೈವೇಷನ್ ಮಾಡಿದ್ದೀವಿ, ಅಲ್ಲಿ Q/R ಇತ್ತು, ಬಿಕಾಸ್ ಡಿಸ್ಟೆನ್ಸ್ R ಅಂತ ಕನ್ಸಿಡರ್ ಮಾಡಿದ್ದೀವಿ ಇಲ್ಲಿ, ಬಟ್ R1 ಅಂತ ತೊಗೊತಿದ್ದೀವಿ. R1 ಇಸ್ ದ ಡಿಸ್ಟೆನ್ಸ್ ಆಫ್ ಪಾಯಿಂಟ್ P ಫ್ರಮ್ ಮೈನಸ್ ಕ್ಯೂ, ಅಂದರೆ ಮೈನಸ್ ನೆಗೆಟಿವ್ ಚಾರ್ಜ್, ಆ್ಯಂಡ್ R2 ಇಸ್ ದ ಡಿಸ್ಟೆನ್ಸ್ ಆಫ್ ಪಾಯಿಂಟ್ P ಫ್ರಮ್ ಪಾಸಿಟಿವ್ ಚಾರ್ಜ್. ಓಕೆ, ಪಾಸಿಟಿವ್ ಟೆಸ್ಟ್ ಚಾರ್ಜ್. ಸೊ ದಿಸ್ ಇಸ್ ನಥಿಂಗ್ ಬಟ್ ಪೊಟೆನ್ಷಿಯಲ್ ಡ್ಯೂ ಟು ಪಾಯಿಂಟ್ ಚಾರ್ಜ್. ಇವಾಗಿನ ಡಿರೈವ್ ಮಾಡಿದ್ದೀವಿ ಪಾಯಿಂಟ್ ಡ್ಯೂ ಟು ಪಾಯಿಂಟ್ ಚಾರ್ಜ್ ಅಂತ. ಆ ಕಾನ್ಸೆಪ್ಟನ್ನ ಯೂಸ್ ಮಾಡಿಕೊಂಡು ಇಲ್ಲಿ ಪೊಟೆನ್ಷಿಯಲ್ ಅಂದರೆ ದಿಸ್ ಈಸ್ ದ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಅಟ್ P ಡ್ಯೂ ಟು ದಿಸ್ ನೆಗೆಟಿವ್ ಚಾರ್ಜ್. ಓಕೆ, ಸೊ ಲೆಟ್ ಅಸ್ ಕನ್ಸಿಡರ್ electrostatic potential at P ಡ್ಯೂ ಟು ಪಾಸಿಟಿವ್ ಚಾರ್ಜ್, ಅದನ್ನು V2 ಅಂತ ತಗೊಳ್ಳೋಣ, ಇಸ್ ಈಕ್ವಲ್ ಟು 1/4πε0. ಯಾಕೆ ಇದನ್ನು ಮೈನಸ್ ತೊಗೊಂಡಿದ್ದೀವಿ ಅಂದರೆ, ಸೊ ಇಲ್ಲಿ ನೆಗೆಟಿವ್ ಚಾರ್ಜ್ ಇದೆ, ಟೆಸ್ಟ್ ಚಾರ್ಜ್ ಪಾಸಿಟಿವ್ ಇರುತ್ತೆ, ಇದೇ ಡೈರೆಕ್ಷನಲ್ಲಿ ಆ್ಯಕ್ಟ್ ಆಗ್ತಿರುತ್ತೆ, ಸೊ ದಟ್ಸ್ ವೈ ನೆಗೆಟಿವ್. ಬಟ್ ಇಲ್ಲಿ ತೊಗೊಂಡಾಗ ಪಾಸಿಟಿವ್ ಚಾರ್ಜ್ ಇದೆ, ಪಾಸಿಟಿವ್ ಆಗಿದೆ, ರಿಪಲ್ ಆಗ್ತಿರುತ್ತೆ, ಈ ಡೈರೆಕ್ಷನಲ್ಲಿ ಆ್ಯಕ್ಟ್ ಆಗ್ತಿರುತ್ತೆ, ಸೊ ರಿಪಲ್ ಆಗ್ತಿರುತ್ತೆ, ಸೊ ಹಾಗಾಗಿ ಪಾಸಿಟಿವ್ ತೊಗೊತಿದ್ದೀವಿ. Q ಡಿವೈಡೆಡ್ ಬೈ R2, ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ ಟು, ಪಾಸಿಟಿವ್ ಚಾರ್ಜ್ ಆ್ಯಂಡ್ P. ಓಕೆ, ನಾವು ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ net electric potential. Net electric potential ಅಂದರೆ by using superposition principle V1 plus V2. ಸೊ ಈ V1 and V2 ನಲ್ಲಿ Q/4πε0 ಕಾನ್ಸ್ಟೆಂಟ್ ಇದೆಯಾ? ಜಸ್ಟ್ ಟೇಕ್ ಇಟ್ ಔಟ್. Q ಡಿವೈಡೆಡ್ ಬೈ 4πε0 ಕಾನ್ಸ್ಟೆಂಟ್ನ ತೆಗೆದ್ರೆ ಇನ್ನು ಉಳ್ಕೊಂಡಿದ್ದು 1/R1 ಮೈನಸ್ 1/R2. ಸೊ ರೀಅರೇಂಜ್ ಮಾಡೋಣ ಇದನ್ನು. ಆ್ಯಕ್ಚುಲಿ -1/R1 ಪ್ಲಸ್ 1/R2 ಅಂತ ಬರೆಯೋ ಬದಲು 1/R2 ಮೈನಸ್ 1/R1 ಅಂತ ತೊಗೊತಿದ್ದೀನಿ. ಓಕೆನಾ? ಸೊ ದಿಸ್ ಈಸ್ ದ ನೆಟ್ ಎಲೆಕ್ಟ್ರಿಕ್
field, call it as equation number 1. But ಇಲ್ಲಿ question ಇರೋದು derive the expression for electric field due to electric dipole ಅಂತ. Dipole we have to measure it from the center. ಹಾಗಾದರೆ in terms of r ಅಲ್ಲಿ represent ಮಾಡಬೇಕು. ಇಲ್ಲಿ r1 and r2 ಅಂತ ಬೇರೆ ಬೇರೆ symbols ಇದ್ದಾವೆ. So net potential in terms of r, okay, net potential should be in terms of r, okay. We have to calculate the r1 and r2, okay. ಈ r1 and r2 ನಾವು ಕನ್ಸ್ಟ್ರಕ್ಟ್ ಮಾಡ್ಕೊಂಡಿರೋದು, okay. So for that let us consider a triangle, okay. Triangle O P, ಇದನ್ನ B ಅಂತ ತಗೊಳ್ಳೋಣ, ಇದನ್ನ A ಅಂತ ತಗೊಳ್ಳೋಣ, okay. So to calculate the r1 and r2 let us consider a triangle POB, ಅಂದರೆ ಈ ಟ್ರಯಾಂಗಲ್ನ ಕನ್ಸಿಡರ್ ಮಾಡ್ತಾ ಇದ್ದೀವಿ, okay. By using trigonometry, okay, cos theta ಹೇಗೆ represent ಮಾಡ್ತೀರಾ? So cos theta, we know that cos theta is equal to sum of the square of the other two side except opposite. So this is the opposite side, correcta? ಈ opposite side ನ ಬಿಟ್ಟು sum of other two side ನ ಕನ್ಸಿಡರ್ ಮಾಡ್ತೀವಿ. So ಆ cos theta is equal to r square, ಅಂದರೆ ಇದು ಪ್ಲಸ್ ಈ ಸೈಡ್ ಬೇಕಂತ ಹೇಳಿದ್ರೆ a ಆಗುತ್ತೆ, a ಸ್ಕ್ವೇರ್ minus r2 square, so opposite side, divided by 2 into RA. So by using trigonometry cos theta, so we have considered the triangle POB, okay. So this is the theta, if you consider this is the theta, okay. What happened? R square, sum of square of other two side except the opposite side, r square a square minus r2 square divided by 2 times of r into a, okay. So just rearrange, so cross multiply ಮಾಡಿದ್ರೆ 2RA cos theta is equal to r square plus a square minus r2 square, ಓಕೆನಾ. ಸೊ ಈಗ ನಾವು r2 ತಾನೇ ಫೈಂಡ್ ಔಟ್ ಮಾಡಬೇಕಾಗಿರೋದು. ಸೊ r2 ಸ್ಕ್ವೇರ್ ಇಸ್ ಈಕ್ವಲ್ ಟು ಏನಾಗುತ್ತೆ, ಜಸ್ಟ್ ರೀಅರೇಂಜ್ ದಿಸ್ ಒನ್. ಸೊ ರೀಅರೇಂಜ್ ಮಾಡಿ, ಅಂದರೆ ನಾವು r2 ಫೈಂಡ್ ಔಟ್ ಮಾಡಬೇಕು. ಸೊ ಅವರ್ ಟಾಸ್ಕ್ ಇಫ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ r1 ಆ್ಯಂಡ್ r2, ಓಕೆ, ಟು ಫೈಂಡ್ ಔಟ್ ದ ನೆಟ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ಸೊ r2 ಸ್ಕ್ವೇರ್ ಇಸ್ ಈಕ್ವಲ್ ಟು r ಸ್ಕ್ವೇರ್ ಪ್ಲಸ್ a ಸ್ಕ್ವೇರ್ ಮೈನಸ್ 2 ಟೈಮ್ಸ್ ಆಫ್ RA cos theta. ಸೊ ಈ r ಸ್ಕ್ವೇರ್ ಇದೆ, ನಮಗೇನು ಬೇಕಾಗಿರೋದು r ತಾನೇ ಬೇಕು. ಸೊ ಟು ಫೈಂಡ್ ಔಟ್ ದ r2, ಸೊ ಈ ಸ್ಕ್ವೇರ್ನ ಈ ಕಡೆ ತೊಗೊಂಡ್ರೆ ರೂಟ್ ಆಗುತ್ತೆ. ರೂಟ್ ಕ್ಯಾನ್ ಬಿ ರಿಟರ್ನ್ ಆಸ್ 1/2, ಕರೆಕ್ಟಾ? r ಇಂಟು, ವೆಯ್ಟ್ ಅ ಮಿನಿಟ್, ಜಸ್ಟ್ ಇಲ್ಲಿ r ಸ್ಕ್ವೇರ್ ಇದೆ. ಸೊ ಈ ಸ್ಕ್ವೇರ್ನ ರೈಟ್ ಸೈಡ್ ತೊಗೊತಿದ್ದೀರಾ, ರೂಟ್ ಆಗುತ್ತೆ. ರೂಟ್ ಕ್ಯಾನ್ ಬಿ ರಿಟರ್ನ್ ಆ್ಯಸ್ 1/2, ಕರೆಕ್ಟಾ? ಸೊ ಇಲ್ಲಿ r ಸ್ಕ್ವೇರ್ನ ಕಾಮನ್ ತೊಗೊಳ್ಳಿ ಅಟ್ ಎ ಟೈಮ್, ಓಕೆ. r ಸ್ಕ್ವೇರ್, if you take the r common, 1 plus a square by r square minus 2a by r, because ಇಲ್ಲಿ 2ar ಇದೆ, ಸೊ 1r ಕ್ಯಾನ್ಸಲ್ ಆಗುತ್ತೆ, ಡಿವೈಡ್ ಬೈ r cos theta ಹೋಲ್ ಟು ದಿ ಪವರ್ ಆಫ್ 1/2. ಸೊ ರೂಟ್ನ ನಾವು 1/2 ಅಂತ ತೊಗೊಂಡಿದ್ದೀವಿ, ಓಕೆ. ಸೊ this can also be written as 1/r2 is equal to 1/r 1 plus a square by r square minus 2a by r cos theta whole to the power of ಏನಾಗುತ್ತೆ, ಇಲ್ಲಿ 1 ಅಂತ ತಗೊಂಡಾಗ ಮೈನಸ್ 1/2 ಆಗುತ್ತೆ, ಕರೆಕ್ಟಾ? ಸೊ ಇಫ್ ಎ ಇಸ್ ಎ ಅಂತ ಹೇಳಿದ್ರೆ ಏನು ಎ ಅಂದರೆ ಹಾಫ್ ಆಫ್ ದ ಎ ಈಸ್ ನಥಿಂಗ್ ಬಟ್ ಹಾಫ್ ಆಫ್ ದ ಡಿಸ್ಟೆನ್ಸ್ ಇನ್ ಎ ಡೈಪೋಲ್. ಸೊ ಡೈಪೋಲ್ ಅಂತ ಹೇಳಿದ್ರೇ ಟೂ ಆಪೋಸಿಟ್ ಆ್ಯಂಡ್ ಈಕ್ವಲ್ಸ್ ಆರ್ ಸಪ್ರೇಟೆಡ್ ಬೈ ಅ ಸ್ಮಾಲ್ ಡಿಸ್ಟೆನ್ಸ್. 2a ಅಂದರೆ ಸ್ಮಾಲ್ ಇರಬೇಕಾದ್ರೆ ಎ ಈಸ್ ಅ ವೆರಿ ವೆರಿ ಸ್ಮಾಲ್ ಆಗುತ್ತೆ, ಕರೆಕ್ಟಾ? ಸೊ ಎ ಈಸ್ ವೆರಿ ವೆರಿ ಸ್ಮಾಲ್. ಸೊ ಇನ್ ಕೇಸ್
of dipole. In dipole charges separated by small distance, a small distance ಇರೋದ್ರಿಂದ a square is a negligible. ಓಕೆ, a square is negligible. ಸೊ ಹಾಗಾದರೆ ಈ ಟರ್ಮ್ ಕ್ಯಾನ್ಸಲ್ ಆಗುತ್ತೆ ಆ್ಯಂಡ್ ದ ರಿಮೈನಿಂಗ್ ಇಸ್ 1/r2 is equal to 1/r into 1 minus whole term become negligible. Okay, 1 minus 2a cos theta divided by r whole to the power of minus 1/2 by using binomial theorem. So first year mathematics ಅಲ್ಲಿ ಬರುತ್ತೆ ನಿಮಗೆ binomial theorem. So according to that binomial theorem, 1 plus x whole to the power of n is equal to 1 by 1 plus nx plus n into n plus 1 divided by 2 x square ಪ್ಲಸ್ ಸೊ ಆನ್ ಈ ಥರ ಇರುತ್ತೆ. ನಮಗೆ ಜಸ್ಟ್ ಫಸ್ಟು 2 ಟರ್ಮ್ಸ್ ಸಾಕು. ಇದನ್ನು ನೀವು ಗ್ರಾವಿಟೇಷನ್ ಚಾಪ್ಟ್ರಲ್ಲೂ ಯೂಸ್ ಮಾಡಿರ್ತೀರ ಫಸ್ಟ್ ಇಯರಲ್ಲಿ. ಓಕೆ, ಅಬ್ಸರ್ವ್ ಮಾಡಿ, ಈ ಟರ್ಮ್ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ 1 ಪ್ಲಸ್ ಎಕ್ಸ್ ಹೋಲ್ ಟು ದಿ ಪವರ್ ಆಫ್ ಎನ್ ಇರೋ ಪ್ಲೇಸಲ್ಲಿದೆ. ಬಟ್ ಇಲ್ಲಿ ಪ್ಲಸ್ ಇರೋ ಪಾಯಿಂಟಲ್ಲಿ ಮೈನಸ್ ಇದೆ, ಇಲ್ಲಿ ಕೂಡ ಮೈನಸ್ ಇದೆ. ಇಫ್ ಯು ಅಪ್ಲೈ ದ ಬೈನಾಮಿಯಲ್ ಥಿಯರಮ್ ಫಾರ್ ದಿಸ್ ಟರ್ಮ್, ದಿಸ್ ಬಿಕಮ್ 1 divided by r2 is equal to 1 by r 1 minus, ಸೊ n, ಓಕೆ, n ಅಂತ ಹೇಳಿದ್ರೆ ಮೈನಸ್ 1/2 ಇಂಟು ಎಕ್ಸ್ ಇದೆ, ಎಕ್ಸ್ ಹಾಗೆ ಬರ್ಕೊಳ್ಳೋಣ, 2a cos theta divided by r. So 2 get cancel, minus into minus plus, so 1 by r square is equal to 1 by r into 1 plus a ರಿಮೈನಿಂಗ್ ಏನಿದೆ a cos theta by r ಇದೆ. ಓಕೆ, ಸೊ ದಿಸ್ ಇಸ್ ದ ವ್ಯಾಲ್ಯೂ ಆಫ್ 1 by r ಸ್ಕ್ವೇರ್. ಸೊ ಈ 1 by r ಸ್ಕ್ವೇರ್, ಸಾರಿ 1 by r2 ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ವಿ. ಸೊ ಟು ಫೈಂಡ್ ಔಟ್ ದ 1 by r1, ಇನ್ಸ್ಟೆಡ್ ಆಫ್ ಪಿ ಒ ಬಿ ಯು ಹ್ಯಾವ್ ಟು ಕನ್ಸಿಡರ್ ದಿಸ್ ಪಿ ಎ ಒ. ಓಕೆ, ಈ ಟ್ರಯಾಂಗಲ್ನ ಕನ್ಸಿಡರ್ ಮಾಡಿ ಸೇಮ್ ಸ್ಟೆಪ್ನ ಫಾಲೋ ಮಾಡಿದ್ರೆ ಯು ಗೆಟ್ ಸಿಮಿಲರ್ಲಿ 1 by r1, sorry this is not square, this is r2. Okay, r1 is equal to 1 by r 1 minus a cos theta by r. Okay, so 1 by r2 ಅಂದರೆ 1 by r, ಜಸ್ಟ್ ಇದನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಓಕೆ, 1 by r2, this equation become, just multiply this inside the bracket, 1 by r minus a cos theta by r square. So this is the value of 1 by r2, and similarly 1 by r1 is equal to 1 by r minus a cos theta by r square. So consider the equation 1 and substitute the value of r1 and r2. You get potential is equal to 1 by, sorry, q by 4 pi epsilon naught. 1 by r2 ಅಂದರೆ 1 by r minus a cos theta, sorry 1, this is a plus. ಓಕೆ, r1 ಇದು ಪ್ಲಸ್ ಇದೆ. ಓಕೆ, a cos theta by r square minus 1 by r1 ಅಂದರೆ 1 by r plus a cos theta divided by r square. So these two terms get cancelled. And the remaining is net electric potential due to a dipole is equal to q divided by 4 pi epsilon naught. So and the remaining is
ಸಾರಿ ದಿಸ್ ಇಸ್ 1/r1 ಬಿಕಾಸ್ r2 ಅಂತ ಹೇಳಿದ್ರೆ ಪ್ಲಸ್ ಇದೆ, ಮೈನಸ್ ಅಗೇನ್ ಇಲ್ಲಿ ಪ್ಲಸ್ ಆಗುತ್ತೆ. ಓಕೆ, ಸೊ 2 ಟೈಮ್ಸ್ ಆಫ್ ಎ ಕಾಸ್ theta divided by r square, and we know that magnitude of dipole moment is equal to 2a into q. Okay, so here test charge q is equal to small q anta tagondre, so q into 2 times of a can be written as magnitude of dipole moment. So net electric potential is equal to 1 by 4 pi epsilon naught p cos theta divided by r square. So this is the expression for electric potential due to electric dipole. So in case of dipole ಅಲ್ಲಿ 2 types ಅಂತ ಕನ್ಸಿಡರ್ ಮಾಡ್ತೀವಿ, axial and equatorial. In case of axial we know that theta is equal to 0 ಡಿಗ್ರಿ ಇರುತ್ತೆ ಬಿಕಾಸ್ ಆಕ್ಸಿಯಲ್ ಲೈನಲ್ಲಿ. ಓಕೆ, ಸೊ ಆ್ಯಂಗಲ್ ಈಸ್ 0 ಡಿಗ್ರಿ. ಓಕೆ, ಕಾಸ್ 0 ವ್ಯಾಲ್ಯೂ ಇಸ್ 1. ಓಕೆ, ಸೊ this equation become electric potential is equal to 1 by 4 pi epsilon naught p into 1 ಆಗುತ್ತೆ, p divided by r square. This is for axial. Okay, axial dipole. In case of equatorial, we know that equatorial ಅಂತ ಹೇಳಿದ್ರೆ it should be like this, perpendicular. The angle is 90 degree. So cos 90 degree value, we know that the value of cos 90 degree is 0. 0 multiplied by anything, 0. So in case of equatorial, the potential is 0. Okay, so this is what we have learned.